ತಿರ್ಗಲಿಲ್ಲ ಹಾಕಿದ್ರೆ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಅತ್ತೆಯವ್ರದ್ದು ಕಳಸ ಪೂಜೆ ಭಾನುವಾರ ಬಂದು ನಮ್ಮ ಅತ್ತೆಯವ್ರದ್ದು ಕಳಸ ಪೂಜೆ ಐತೆ. ಅದಕ್ಕೋಸ್ಕರ ಮನೆ ಪೂಜೆ ಐತೆ, ಕಳಸ ಪೂಜೆದು ಪೂಜೆ ಐತೆ. ಅದಕ್ಕೋಸ್ಕರ ನಾವು ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಸ್ವಲ್ಪ ನಾವು ಏನಾನ ಪೂಜೆ ಮಾಡಬೇಕಂದ್ರೆ ಮನೆ ಕ್ಲೀನ್ ಮಾಡಿಬಿಟ್ಟೆ ನಾವು ಏನು ಪೂಜೆ ಮಾಡೋದು. ಹಬ್ಬನೇ ಆಗಲಿ, ಕಳಸ ಪೂಜೆನೇ ಆಗಲಿ, ದೊಡ್ಡವ್ರ ಪೂಜೆನೇ ಆಗಲಿ, ಕ್ಲೀನ್ ಮಾಡಿಬಿಟ್ಟೆ ನಾವು ಹಬ್ಬ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೇ ನಮ್ಮ ಯಜಮಾನ್ರು ದೇವ್ರಿಗೆಲ್ಲ ಪೂಜೆ ಎಲ್ಲ ಆಯಿತು. ನಾವು ಎಲ್ಲ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿದ್ದೀವಿ. ಆದಮೇಲೆ ಇವಾಗ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊನ್ನೆ ಜಾತ್ರೆ ಆಗಿರೋದು ತುಂಬ ಎಲ್ಲ ಜಾತ್ರೆ ಆಗಿರೋದು ಏನಾಗೈತೆ ಅಂದರೆ ಎಲ್ಲ ಹೊಗೆ ಆಗ್ಬಿಡೈತೆ, ಗೋಡೆ ಎಲ್ಲ ತುಂಬ ಹೊಗೆ ಆಗೈತೆ. ಅದಕ್ಕೋಸ್ಕರ ನಮ್ಮ ಜೊತೇಲಿ ಒಬ್ಬರನ್ನ ಇಟ್ಕೊಂಡು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ. ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ವಿಮ್ ಲಿಕ್ವಿಡ್ ಹಾಕಿ ವಾಶ್ ಮಾಡಿದ್ದೀವಿ. ಒಂದ್ಸಲ ಎಲ್ಲ ಜೋಡಿಸಿದ್ದೀವಿ, ಎಲ್ಲ ಒರೆಸ್ಬಿಟ್ಟು ಜೋಡಿಸ್ಕೊಂಡಿದ್ದೀನಿ. ಅದು ಆಮೇಲೆ ಬನ್ನೀನ್ ಬಟ್ಟೆ ಬರುತ್ತೆ, ತೆಳು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿದ್ರೆ ಶೈನಿಂಗ್ ಬರುತ್ತೆ ಅಂದ್ಬಿಟ್ಟು ಎರಡನೇ ಸಲ ಒರೆಸ್ಬಿಟ್ಟು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಗೋಡೆ ಎಲ್ಲ ಸ್ವಲ್ಪ ಸೊಪ್ಪಿನ ಪುಡಿ ಹಾಕಿ ಗೋಡೆ ಎಲ್ಲ ಒರೆಸ್ಕೊತಾ ಇದ್ದೀವಿ. ಯಾಕಂದರೆ ಮಕ್ಕಳೇ ಆಗಲಿ ಹುಡುಗರಾಗಲಿ ನಾವೇ ಅರ್ಜೆಂಟಲ್ಲಿ ಕೈ ವಾಶ್ ಮಾಡ್ಕೊಂಡಿರಲ್ಲ, ಕೈ ಇಕ್ಕಿರ್ತೀವಿ, ಕೈಯಲ್ಲಿರೋ ನೀರು ಸೋರಿರತ್ತೆ. ಎಲ್ಲ ಕ್ಲೀನಾಗಿ ಒಂದು ಬಟ್ಟೆ ಎತ್ಕೊಂಡು ಕ್ಲೀನಾಗಿ ಕಿಚನಲ್ಲಿ ಪೂರ್ತಿ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಎಣ್ಣೆ ಗಲೀಜಿರೋ ಜಾಗದಲ್ಲೆಲ್ಲ ಸೋಪ್ ಹಾಕಿ ಚೆನ್ನಾಗಿ ನಾರಲ್ಲಿ ಉಜ್ಜಿ ಎಲ್ಲ ಒರೆಸ್ಕೊಂಡು ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡೋಣ. ಗೋಡೆ ಎಲ್ಲ ವಾಲ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇರೋ ಪಾತ್ರೆ ಎಲ್ಲ ಎತ್ತಿಕ್ಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕಿಚನೆಲ್ಲ ಆರಾಮಾಗಿ ಗೋಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಬೋದು. ಹಾಲಲ್ಲಿ ಮಾತ್ರ ಮೇಲೆ ಹತ್ತು ಮಾತ್ರ ಒರ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಯಾರನ್ನ ಒಬ್ಬ ಹುಡುಗನ್ನ ಕರೆಸ್ಕೊಂಡು ಗೋಡೆ ಒರೆಸ್ಕೊಬೇಕು. ಲೇಡೀಸ್ಗೂ ಆಗಲ್ಲ, ಹತ್ಬಿಟ್ಟು ದೊಡ್ಡ ಸ್ಟ್ಯಾಂಡಲ್ಲಿ ಹತ್ಬಿಟ್ಟು ಒರ್ಸೋಕ್ಕಾಗಲ್ಲ. ಯಾರನ್ನ ಕರ್ಕೊತೀವಿ, ಅವ್ರ ಜೊತೆ ನಾವು ಸೇರ್ಕೊಂಡು ಮಾಡಬೇಕು. ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ ಕೆಲಸ ಮಾತ್ರ. ಹಾಲಲ್ಲಿ ಗೋಡೆ ಬಂದು ಆಮೇಲೆ ಒರೆಸ್ಕೊಳ್ಳೋಣ. ಇವಾಗ ಕಿಚನಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಪಾತ್ರೆ ಎಲ್ಲ ಡ್ರಾಯರ್ಸ್ ಎಲ್ಲ ತೆಗೆದು ಎಲ್ಲ ಒರೆಸ್ಬಿಟ್ಟು ಎಲ್ಲ ಜೋಡಿಸಿದ್ದೀವಿ. ಇದು ಬರೀ 2-3 ದಿವಸ ಅಷ್ಟೇ, ತಿರ್ಗಾ ಮೆಸ್ಸಿ ಆಗೋಗುತ್ತೆ. ನಾವು ಒಂದ್ಸಲ ಒಂದು ಫಂಕ್ಷನ್ ಪೂಜೆ ಆಗಲಿ ನಾರ್ಮಲ್ ಇದ್ರೂ ನಮಗೆ ಮೆಸ್ಸಿ ಆಗೋಗುತ್ತೆ. ಆದಷ್ಟು ನಾವು ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಕಿಚನಲ್ಲಿ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಹಾಲ್ಗೆ ಹೋಗೋಣ ಅಂದ್ಬಿಟ್ಟು ಇದ್ದೀನಿ. ಹಾಲಿಗೆ ಬಂದಿದ್ದೀವಿ. ಹಾಲ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಡ್ರಾಯರ್ಸ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ತುಂಬ ಮೆಸ್ಸಿ ಆಗೋಗಿತ್ತು. ಪ್ರತಿಯೊಂದು ಏನೇ ತೆಗೆದ್ರೂ ಎಲ್ಲ ಇಟ್ಟಾಡ್ಬಿಡ್ತಾರೆ ನಮ್ಮ ಹುಡುಗ ಆಗಲಿ ನಾನೇ ಆಗಲಿ, ಗಲೀಜು ಮಾಡಿಬಿಡ್ತೀವಿ, ಮೆಸ್ಸಿ ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಫಸ್ಟು ಡ್ರಾಯರ್ ತೆಗೆದ್ಬಿಟ್ಟು ಎಲ್ಲ ಸುರಿದ್ಬಿಟ್ಟಿದ್ದೀವಿ ಕೆಳಗಡೆ. ಇವಾಗ ಬಟ್ಟೆಯಲ್ಲಿ ಸ್ವಲ್ಪ ಸೊಪ್ಪಿನ ನೀರು ಹಾಕಿ ಬಟ್ಟೆಲಿ ಒರೆಸ್ತಾ ಇದ್ದೀನಿ ಡ್ರಾಯರು. ಆ ಹುಡುಗನ ಕರೆಸ್ಕೊಂಬಂದಿದ್ವಿ. ಅವರು ಒಂದು ವಾಲ್ ಕ್ಲೀನ್ ಮಾಡಿದ್ರು, ಒರೆಸಿದ್ರು. ಇವಾಗ ಟಿ ವಿ ಹತ್ರ ಸ್ವಲ್ಪ ಒರೆಸ್ಕೊಡು ಅಂದೆ, ಒರೆಸ್ಕೊಡ್ತಾ ಇದ್ರು. ನಾನು ಒಂದು ಕಡೆ, ಅವನು ಒಂದು ಕಡೆ ಕ್ಲೀನ್ ಮಾಡ್ತಾ ಇದ್ದೀವಿ. ಒಬ್ರಿಗೊಬ್ರು ಸೇರ್ಕೊಂಡ್ರೆ ಕ್ಲೀನ್ ಬೇಗ ಆಗೋದು. ಇಲ್ಲಾಂದರೆ ನಮ್ಮ ಮನೇಲಿ ಒಂದು 4-5 ದಿವಸ ಆಗೋಗುತ್ತೆ ಕ್ಲೀನ್ ಮಾಡೋಷ್ಟೊತ್ತಿಗೆ. ಆದಷ್ಟು ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇವಾಗ ಡ್ರಾಯರ್ ಕ್ಲೀನ್ ಮಾಡಿಕೊಂಡು ಇವತ್ತು ಒಂದು 2-3 ಡ್ರಾಯರ್ ಕ್ಲೀನ್ ಮಾಡಲೇಬೇಕು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೇಲ್ಗಡೆ ಫ್ಲವರ್ ಪಾಟು, ಎಲಿಫೆಂಟ್ಸ್ ಅದೆಲ್ಲ ಇತ್ತು, ಫೋಟೋಸ್ ಎಲ್ಲ ಅದೆಲ್ಲ ಗೋಡೆ ಒರೆಸ್ಕೊಬೇಕಾಗಿತ್ತು. ಅದೆಲ್ಲ ತುಂಬ ಕತ್ಲಾಗೋಗಿತ್ತು. ನಮಗೆ ಕರ್ಪೂರದ್ದು ಹೊಗೆದೆಲ್ಲ ತುಂಬ ಕತ್ಲಾಗಿತ್ತು. ಅದಕ್ಕೋಸ್ಕರ ಹುಡುಗ ಎಲ್ಲ ಎತ್ಕೊಡ್ತಾ ಇದ್ದ. ನಾನೆಲ್ಲ ಒರೆಸ್ಬಿಟ್ಟು ಒಂದು ಕಡೆ ಇಕ್ತಾ ಇದ್ದೀನಿ. ಅಂದರೆ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಂದು ಕಡೆ ಇಕ್ಕೊಂಡ್ರೆ ಆಗುತ್ತೆ. ಆಮೇಲೆ ಶಾಂಪು ಯೂಸ್ ಮಾಡ್ಕೊಳ್ಳಿ. ಯಾವ ಶಾಂಪುನಾಗಲಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸಿಹಿ ನೀರಲ್ಲಿ ಒರೆಸಿ ಕ್ಲೀನಾಗಿ ಆಗುತ್ತೆ, ಶೈನಿಂಗು ಬರುತ್ತೆ. ಇದು ನಾನು ಟಿಪ್ಸ್ ಥರ ಹೇಳ್ತಾ ಇದ್ದೀನಿ. ನಮ್ಮದು ಉಪ್ಪು ನೀರು, ಬೋರ್ ನೀರು, ನಾವು ಎಷ್ಟೇ ಒರೆಸಿದ್ರೂ ಅದು ಕರೆ ಹೋಗಲ್ಲ, ಏನೂ ಹೋಗಲ್ಲ. ಸಿಹಿ ನೀರಲ್ಲಿ ಶಾಂಪು ಹಾಕ್ಕೊಂಡು ಇಲ್ಲಾಂದರೆ ಸೋಪಿನ ನೀರು ಹಾಕ್ಕೊಂಡು ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಲಿಕ್ವಿಡ್ ಏನಿದ್ರೂ ಪರವಾಗಿಲ್ಲ, ಅದ್ರ ಜೊತೆ
ಸ್ವಲ್ಪ ಸೋಪಿನ ನೀರಾಗಲಿ ಶಾಂಪೂ ಹಾಕಿದ್ರೆ ಚೆನ್ನಾಗಿರತ್ತೆ. ಅದೆಲ್ಲ ಎತ್ಕೊಡ್ತಾ ಇದ್ರು. ನಾನು ಇದೆಲ್ಲ ಒರೆಸ್ಬಿಟ್ಟು ಸೈಡಲ್ಲಿ ಇಡ್ತಾ ಇದ್ದೆ. ಅದೆಲ್ಲ ಮೇಲ್ಗಡೆ ಎಷ್ಟು ಧೂಳಿತ್ತಂದ್ರೆ ಎಲ್ಲ ಗುಡಿಸಿ ಪಾಪ ಹುಡುಗ ಎಲ್ಲ ಒರೆಸ್ಕೊಡ್ತಾ ಇದ್ದ. ಈ ಪಾಟ್ ಬಂದು ಫ್ಲವರ್ಸ್ ಪಾಟ್ ಬಂದು ಹೋದ ವರ್ಷ ನಮ್ಮ ಅತ್ತೆಯವ್ರ ಕಳಸ ಪೂಜೆ ದಿವಸ ನಮ್ಮ ಯಜಮಾನ್ರು ತಗೊಂಬಂದಿರೋದು. ಇದೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸೋಪಿನ ನೀರ್ ಹಾಕಿ ಒಂದ್ 5 ನಿಮಿಷ ಡಿಪ್ ಮಾಡ್ಬಿಟ್ಟು ಇಕ್ಬಿಡ್ತೀವಿ. ಅದೆಲ್ಲ ಅಂದ್ರೆ ಕಪ್ಪುದು ಗಲೀಜೆಲ್ಲ ಮಸಿದೆಲ್ಲ ಬಂದ್ಬಿಡತ್ತೆ. ಆಮೇಲೆ ಸಿಹಿ ನೀರಲ್ಲಿ ಕ್ಲೀನಾಗಿ ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಬಿಟ್ಟು ಒಣಗಿಸ್ತೀವಿ. ಒಣಗಾದ್ಮೇಲೆ ನಾವು ಜೋಡಿಸ್ಕೊಂತೀವಿ. ಇವಾಗ ಏನ್ ಜೋಡಿಸ್ಕೊಳಕ್ ಹೋಗಲ್ಲ. ಫಸ್ಟ್ ಎಲ್ಲ ಕ್ಲೀನ್ ಆದ್ಮೇಲೆ ಎಲ್ಲ ಒಂದ್ ಕ್ಲೀನ್ ಆಗಿರೋದು ಬೆಡ್‌ಶೀಟ್ಸೇ ಆಗ್ಲಿ, ಫ್ಲವರ್ಸೇ ಆಗ್ಲಿ ಆಮೇಲೆ ಜೋಡಿಸ್ಕೊಂತೀವಿ. ಆಮೇಲೆ ಎಲಿಫೆಂಟು ಅಷ್ಟೇ ತುಂಬಾ ಧೂಳಾಗಿತ್ತು. ಎಷ್ಟು ವರ್ಷದಿಂದ ನಾವು ಈ ಎಲಿಫೆಂಟ್ ಸಿಕ್ಕಿರೋ ದೊಡ್ಡ ಸೈಜು. ಹಬ್ಬದ ದಿವಸ ದೇವ್ರಿಗೆ ಇಕ್ತೀವಿ, ಮೇಲೇನೆ ಇಕ್ತೀವಿ. ಇನ್ನೂ ಒಂದ್ ಸೆಟ್ ಐತೆ. ಇದೇನ್ ಮಾಡ್ತೀವಂದ್ರೆ ಬಟ್ಟೆಲಿ ಒರೆಸ್ಬಿಟ್ಟು ತ್ಯಾವದ ಬಟ್ಟೆಲಿ ಒರೆಸ್ಬಿಟ್ಟು ಹಂಗೆ ಇಡ್ಬೋದು, ಏನಾಗಲ್ಲ. ಇವಾಗ ಈ ತರ ಎಲಿಫೆಂಟ್ಸೇ ಬರಲ್ಲ. ತುಂಬಾ ವರ್ಷ ಆಗೋಯ್ತು ನಾವು ತಂದು ಇಟ್ಟಿರೋದು. ಇವಾಗ ಈ ಗೋಲ್ಡಲ್ಲಿ ಈ ತರ ಫಿನಿಶಿಂಗ್ ಇವಾಗ ಬರ್ತಾ ಇಲ್ಲ. ವೈಟಲ್ಲಿ ಬರುತ್ತೆ. ವೈಟಲ್ಲೂ ಚೆನ್ನಾಗಿರತ್ತೆ. ಗೋಲ್ಡಲ್ಲಿ ಬಂದು ಈ ಫಿನಿಶಿಂಗ್ ಇವಾಗ ಬರ್ತಾ ಇಲ್ಲ. ಅಂದ್ರೆ ಬೇರೆ ಗೋಲ್ಡ್ ಮೇಲೆ ಬರುತ್ತೆ. ಇದು ಒಂಥರ ಮೆಂತ್ಯ ಗೋಲ್ಡ್ ಅನ್ಬೋದು. ಇದು ಕ್ಲೀನಾಗಿ ಬಟ್ಟೆಯಲ್ಲಿ ಅಂದ್ರೆ ಸೋಪಿನ ನೀರು ಅದ್ದಿರ್ತೀವಲ್ಲ ಅದೇ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಜೋಡಿಸ್ಕೊಬೋದು. ಒಂದು ಕ್ಲೀನಿಂಗ್ ಮಾಡ್ಬೇಕಂದ್ರೆ ಇಡೀ ದಿವಸ ಮಾಡ್ತೀವಿ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡೋದು ಬರೀ 10ರಿಂದ 15 ನಿಮಿಷದೊಳಗಡೆ ಅಪ್ಲೋಡ್ ಮಾಡ್ತೀವಿ. ಎಷ್ಟು ನಾವು ಶೂಟ್ ಮಾಡಿದ್ರುನು ನಾವು ಇಷ್ಟೇ ಅನ್ನೋದು ಅಪ್ಲೋಡ್ ಮಾಡಬೇಕು. ಇಲ್ಲಾಂದರೆ ನಿಮಗೂ ಬೋರ್ ಆಗೋಗುತ್ತೆ. ನಾವು ಫುಲ್ಲು ಲಾಂಗ್ ಆಗಿ ಕೊಟ್ರೂ ಬೋರ್ ಆಗೋಗುತ್ತೆ. ಅದಕ್ಕೋಸ್ಕರ ಎಷ್ಟೆಷ್ಟು ಬೇಕೋ ಅಷ್ಟು ಫಾಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಎಲ್ಲ ನೋಡಿ ಹಾಲಲ್ಲಿ ಎಷ್ಟು ಮೆಸ್ಸಿ ಆಗೈತಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಎತ್ತುತ್ತಾ ಇದ್ದೀನಿ. ಅಂದರೆ ನೆಲದಲ್ಲಿರೋದೆಲ್ಲ ನಾನು ಕುಂಬರ್ಸ್ಬಿಟ್ಟಿದ್ದೀನಲ್ವ, ಎಲ್ಲ ಎತ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫ್ಲವರ್ಸ್ ಬಂದು ನಾನು ಸ್ವಲ್ಪ ಸೋಪಿನ ನೀರು ಹಾಕಿ ನೆನೆಸಿಕ್ಬಿಡೋಣ. ಒಂದು 1 ಅವರ್ ಅಷ್ಟು ನೆನೆಸಿಕ್ಕಿದ್ರೆ ಬೇಗ ನಾವೇನು ಬ್ರಷ್ ಮಾಡೋ ಕೆಲಸನೇ ಇರಲ್ಲ. ಅದಕ್ಕೋಸ್ಕರ ನಾನು ಫ್ಲವರ್ಸ್ ಎಲ್ಲ ಎತ್ಕೊಂಡು ಡ್ರೈಯರ್ಸ್ ಒಂದು 2, 3 ಡ್ರೈಯರ್ಸ್ ಆಯಿತು. ಇನ್ನೊಂದು 2 ಡ್ರಾಯರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಯಾಕೆಂದರೆ ಟೈಮ್ ಆಗ್ತಾಯಿತ್ತು. ಅಡುಗೆಗೆ ನಾನು ಪ್ರಿಪೇರ್ ಮಾಡಿಕೊಂಡೆ. ಅಡುಗೆಗೂ ಪ್ರಿಪೇರ್ ಮಾಡ್ಕೊಬೇಕಾಗಿತ್ತು. ನಮ್ಮನೇಲಿ ಮಧ್ಯಾಹ್ನದದ್ದು ಮುದ್ದೆ ಇರಲೇಬೇಕು. ಅದಕ್ಕೋಸ್ಕರ ಸ್ವಲ್ಪ ನೆನೆಸಿಕ್ಕೊಂಡ್ಬಿಡೋಣ. ಇವಾಗ ಫ್ಲವರ್ಸ್ ಎತ್ಕೊಂಬಂದಿದ್ದೀನಿ. ನೆನೆಸಿಕ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನೆಸಿಕ್ತಾ ಇದ್ದೀನಿ. ಮುದ್ದೆಗೆ ಇಕ್ಕಿದ್ದೀನಿ. ಸಾಂಬಾರು ಬಂದು ಬೇಳೆ ಸಾಂಬಾರು ಮಾಡಿದ್ದೆ ಇವತ್ತು. ಊಟ ಮಾಡಿದ್ಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಬೇಕು. ಅನ್ನ, ಸಾಂಬಾರು, ಮುದ್ದೆ ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಬೇಕು. ನೆಲದಲ್ಲೆಲ್ಲ ಕ್ಲೀನಾಗಿ ಎತ್ತಿ ಎಲ್ಲ ಕಸ ಗುಡಿಸಿ ನೆಲದಲ್ಲಿ ಏನು ಮಾಡ್ತೀವಂದರೆ ಸೋಪ್ ಹಾಕಿ ಚೆನ್ನಾಗಿ ಅಂದರೆ ಸ್ಟೀಲಿನ ನಾರು ಬಂದು ಅಂದರೆ ಎಲ್ಲ ಕ್ಲೀನಾಗಿ ಉಜ್ಜಿ ಆಮೇಲೆ ಬಟ್ಟೆಲಿ ಒರೆಸ್ತೀವಿ ಸೋಪಿನ ನೀರಲ್ಲಿ. ಯಾಕಂದರೆ ಬಿಳಿ ಮಾರ್ಬಲ್ ಅಲ್ವಾ, ಅದಕ್ಕೋಸ್ಕರ ನಮ್ಮ ಮನೇಲಿ ಕರೆಗಳು ಹೋಗಲ್ಲ. ಅದಕ್ಕೋಸ್ಕರ ಪ್ರತಿ ಮಂತ್ ಆಗಲಿ ಫಂಕ್ಷನ್ ಆಗಲಿ ನಾವು ಆ ಥರನೇ ಕ್ಲೀನ್ ಮಾಡೋದು. ಮತ್ತು ಟೆಡಿ ಬೇರ್ಡು ನಮ್ಮ ಮನೇಲಿ ಫ್ರಿಡ್ಜ್ ಮೇಲೆ ಇಕ್ಕಿದ್ವಿ. ಅದು ಬಂದು ನಾವು ಈ ಸತಿ ನಾನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಮಳೆ ಬೇರೆ ಅಲ್ವಾ, ಅದಕ್ಕೋಸ್ಕರ ನಾನು ಮೊನ್ನೆ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಬ್ರಷ್ ಬಂದು ಅಮೆಝಾನಲ್ಲಿ ನಾನು ಬೈ ಮಾಡಿರೋದು. ಆ ಬ್ರಷ್ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗೈತೆ ಬ್ರಷ್ ಬಂದು. ಬೇಕಾದರೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿ ತೊಗೊಬೋದು. ನಾನು ಇದು ಒಗೆಯೋದಕ್ಕಿಂತ ಬ್ರಷಲ್ಲಿ ಕ್ಲೀನ್ ಆಗೋಯ್ತು. ಎಷ್ಟು ಕ್ಲೀನಾಗಿ ಒಗ್ದಿದ್ದೀವಿ ಅಂದರೆ ಅಷ್ಟು ಕ್ಲೀನ್ ಆಯಿತು. ಒಂದು ಕಡೆಯಿಂದ ನಾನು ಕ್ಲೀನಾಗೆ ಬ್ರಷ್ ಮಾಡ್ಕೊಂಬಂದ್ಬಿಟ್ಟೆ. ಇರೋ ಧೂಳು ಎಲ್ಲ ಕ್ಲೀನಾಗಿ ಬಂದ್ಬಿಡ್ತು. ಕ್ಲೀನಾಗಿ ನಾವು ಹೆಂಗೆ ವಾಶ್ ಮಾಡಿರ್ತೀವೋ ನಮ್ಮ ಯಜಮಾನ್ರು ಇದು ಬೇಡ, ಟೆಡಿ ಬೇಡ ಎತ್ಕೊಂಡೋಗಿ ಟೆರೆಸ್ ಮೇಲೆ ಇಕ್ಬಿಡು, ಅಂದರೆ ಟೆರೆಸ್ ಮೇಲೆ ರೂಮ್ ಐತೆ ಅಲ್ಲಿ ಇಕ್ಬಿಡು, ಫ್ರಿಡ್ಜ್ ಮೇಲೆ ಬೇಡ ಅಂತಾನೆ ಇದ್ರು. ಇಲ್ಲ, ನಾನು ಫ್ರಿಡ್ಜ್ ಮೇಲೇ ಇಕ್ಬೇಕು ಅಂದ್ಬಿಟ್ಟು ನನಗೂ ನಮ್ಮ ಯಜಮಾನ್ರಿಗೂ ತುಂಬ ನಡೀತಾಯಿತ್ತು. ಈ ವೀಕೆಲ್ಲ ತುಂಬ ನಡೀತಾಯಿತ್ತು. ಬೇಡ ಟೆಡಿ ಬೇಡ ಎತ್ಕೊಂಡೋಗಿ ಟೆರೆಸ್ ಮೇಲೆ ಇಕ್ಕು ಅಂತ ಇದ್ರು. ಇಲ್ಲ, ನಾನು ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಮಾಡಿ ನಾನು ಇಡ್ತೀನಿ ಅಂದ್ಬಿಟ್ಟು ನಾನು ಅದೇ ಹೇಳ್ಬಿಟ್ಟು ಇವತ್ತು ಅದಕ್ಕೋಸ್ಕರನೇ ನೋಡಿ, ಒಬ್ಬರೇ ಇದ್ದರೆ ಮಾತ್ರ ಕೆಲಸ ಯಾವುದೂ ಆಗಲ್ಲ. ಯಾರನ್ನ ಒಬ್ಬರು ಸೇರಿಕೊಂಡ್ರೆ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗೋದು. ಕ್ಲೀನಿಂಗ್ ಮಾತ್ರ ಇವಾಗ ಹುಡುಗ ಅಂದರೆ ಟೆಡಿ ಬೇರ್ ಇಟ್ಕೊಂಡಿದ್ದಕ್ಕೆ ನಾನು ಕ್ಲೀನಾಗೆ ಬ್ರಷ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೇನು ಫ್ರಿಡ್ಜ್ ಮೇಲೆಲ್ಲ ಒರೆಸಿ ಅದೆಲ್ಲ ಅಲ್ಲಿ ಜೋಡಿಸ್ಕೊಬೇಕು. ಇವಾಗ ರೀಸೆಂಟಾಗೆ ನಾವು ವಾರ್ಡ್ರೂಫ್ ಮಾಡಿಸಿದ್ವಿ. ಅಂದರೆ ಲ್ಯಾಪ್ಟಾಪ್ ಇಕ್ಕೋಕ್ಕೋಸ್ಕರ ಅಲ್ಲೂ ಇಲ್ಲಿ ಲ್ಯಾಪ್ಟಾಪ್ ಇಕ್ತಾಯಿದ್ವಿ. ರೀಸೆಂಟಾಗಿ ಮಾಡಿಸಿದ್ವಿ. ಅದು ವೀಡಿಯೋಸು ಸ್ವಲ್ಪ ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಅದು ಅಪ್ಲೋಡ್ ಇನ್ನೂ ಮಾಡಲಿಲ್ಲ.
ಲ್ಯಾಪ್‌ಟಾಪು ಮತ್ತು ಪ್ರಿಂಟಿಂಗ್ ಮಿಷಿನ್ ನಾವು ತೊಗೊಬೇಕಾಗಿತ್ತು. ಸ್ವಲ್ಪ ಕೆಲ್ಸದ ಮೇಲೆ ಪ್ರಿಂಟಿಂಗ್ ಮಿಷಿನ್. ಅದಕ್ಕೋಸ್ಕರ ಆ ಫ್ರಿಡ್ಜ್ ಪಕ್ಕ ಇಕ್ಕಿರೋದು ವಾರ್ಡ್‌ರೋಬ್ ಮಾಡಿಸಿದ್ವಿ. ಇಲ್ಲೇ ಮರದ ಕೆಲಸದವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ. ಅವರೇ ಒಂದು 3-4 ಅವರ್ಸ್ ಒಳಗಡೆನೆ ವಾರ್ಡ್‌ರೋಬ್ ಚೆನ್ನಾಗಿ ಮಾಡ್ಕೊಡ್ತಾರೆ. ವುಡ್ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದು ಅದರ ಫ್ರಿಡ್ಜ್ ಪಕ್ಕ ನಮಗೆ ಸ್ವಲ್ಪ ಸ್ಪೇಸ್ ನಮಗೆ ಜಾಗ ಇತ್ತು. ಆ ಜಾಗದಲ್ಲಿ ಮಾಡಿಸಿ ಇಕ್ಕಿದ್ದೀವಿ. ಚೆನ್ನಾಗೈತಲ್ವಾ? ಇವಾಗ ಹಾಲು ಮತ್ತು ಡೈನಿಂಗ್ ಹಾಲು ಎಲ್ಲ ಕ್ಲೀನ್ ಆಯಿತು. ಒಂದು ಒಂದು 70% ಆಯ್ತು ಅಷ್ಟೇ. ಇನ್ನು ನನಗೆ 30-40% ಐತೆ ಇನ್ನು ಕ್ಲೀನಿಂಗ್ ಬಂದು. ಇವಾಗ ಟೆರೆಸ್ ಮೇಲೆ ಹೋಗೋಣ. ಅಂದರೆ ಮ್ಯಾಟು ಒಗಿಬೇಕಾಗಿತ್ತು. ನಾವು ಹಾಲಲ್ಲಿ ಡೈಲಿ ಹಾಕ್ತೀವಿ ಮ್ಯಾಟು. ಅದು ಬಂದು ಬ್ಲೂ ಕಲರ್ ಮ್ಯಾಟ್. ಅದು ನಮಗೆ ಅದಿಷ್ಟ. ಅಂದರೆ ಚೆನ್ನಾಗೈತೆ ಆ ಮ್ಯಾಟು ಬಂದು. ಇನ್ನು 4-5 ಮ್ಯಾಟ್ ಐತೆ. ಅದ್ರ ಜೊತೆ ನಾವು ಇದು ಹಾಕಿರ್ತೀವಿ. ಟೆರೆಸ್ ಮೇಲೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಗಾಳಿ ಒಂಥರ ಮಳೆ ಥರ ಇತ್ತು. ಕ್ಲೈಮೇಟ್ ಚೆನ್ನಾಗಿತ್ತು. ಇವಾಗ ಬಂದು ಸೋಪಿನ ನೀರು ಹಾಕಿ ಎಲ್ಲ ಮ್ಯಾಟ್ ಒಗಿಬೇಕು. ಬಟ್ಟೆ ಬೇರೆ ಇತ್ತು. ಅದಕ್ಕೆ ನಾನು ಮಿಷಿನ್ಗೆ ಹಾಕ್ತಾಯಿದ್ದೆ ಬಟ್ಟೆನು. ಬಟ್ಟೆ ಮಿಷಿನ್ಗೆ ಹಾಕ್ಕೊಂಡು ಮ್ಯಾಟೆಲ್ಲ ಒಗೆದು ಒಣಗಾಕ್ಬಿಟ್ಟು ಬರಬೇಕು. ಅದ್ರ ಜೊತೆ ನಮ್ಮದು ಮಾಡಿ ಮೇಲೆ ಬಂದು ನಮ್ಮದು ರೂಮ್ ಐತೆ. ಅಲ್ಲಿ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಇನ್ನೊಂದು ದಿವಸ ನೋಡೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ವಾರ್ಡ್‌ರೋಬ್ ಎಲ್ಲ ಹೆಂಗಂದ್ರೆ ಹಂಗೆ ತುಂಬಿಸ್ಬಿಟ್ಟಿದ್ದೀವಿ. ಅಷ್ಟರೊಳಗಡೆ ನಮ್ಮ ಯಜಮಾನ್ರು ಬಂದರು. ಅದು ಬಾಕ್ಸ್ಗಳೆಲ್ಲ ಸ್ವಲ್ಪ ಜೋಡಿಸ್ಬೇಕಾಗಿತ್ತು. ಇವಾಗ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೀರು ಅಂದರೆ ವಾರ್ಡ್‌ರೋಬ್ ಸ್ವಲ್ಪ ಅದೆಲ್ಲ ತೆಗಿತಾ ಇದ್ದೀನಿ. ಅದು ಸ್ವಲ್ಪ ಜೋಡಿಸ್ಕೊಂಡು ಬೇರೆ ದಿವಸ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆಮೇಲೆ ಇವಾಗ ಮ್ಯಾಟು ಕ್ಲೀನಾಗಿ ಒಗಿತಾ ಇದ್ದೀವಿ. ನಾವು ಬರೀ ಬರೀ ನಾರ್ಮಲ್ ದಿವಸ ಆದರೆ ಡೈಲಿ ಗುಡಿಸಿ ಕ್ಲೀನ್ ಮಾಡ್ಕೊತೀವಿ. ಫಂಕ್ಷನ್ನೇ ಆಗಲಿ ಹಬ್ಬ ಆದರೆ ನಾವು ನೀರು ಹಾಕಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿ ಒಣಗಾಕ್ತೀವಿ. ಈ ಮ್ಯಾಟ್ ಬಂದು ನಾವು ಬ್ಲೂ ಕಲರ್ ಮ್ಯಾಟ್ ಬಂದು ನಾವು ಸುಖಸಾಗರಲ್ಲಿ ತೊಗೊಂಡಿರೋದು. ಎಷ್ಟೇ ಸಲ ಒಗೆದ್ರೂ ಚೆನ್ನಾಗೈತೆ ಮ್ಯಾಟು. ಇದು ಬಂದು ಬೇರೆ ಕಡೆ ತೊಗೊಂಡಿರೋದು. 1 ಸಲ 2 ಸಲ ಯೂಸ್ ಮಾಡ್ತಾ ಇದ್ರೇನೆ ಅದು ಅಂದ್ರೆ ಬರೀ ಧೂಳೇ ಇರತ್ತೆ. ನಮ್ಗೆ ಹಾಕಕ್ಕೂ ಇಷ್ಟ ಆಗಲ್ಲ. ಅದು ಬ್ರೌನ್ ಕಲರ್ ಮ್ಯಾಟ್ ನೋಡ್ತಾ ಇದ್ದೀರಾ ನೀವು. ಈ ಮ್ಯಾಟ್ ಬಂದು ತುಂಬ ಚೆನ್ನಾಗೈತೆ ಸುಖಸಾಗರಲ್ಲಿ. ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಚೆನ್ನಾಗಿತ್ತು ಮ್ಯಾಟ್ ಮಾತ್ರ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಸ್ವಲ್ಪ ಸೊಪ್ಪು ಫಂಕ್ಷನ್‌ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಬಂದಿದ್ರು. ಸ್ವಲ್ಪ ನೀರಿತ್ತು ಅಂದ್ಬಿಟ್ಟು ಒಂದು ಪೇಪರಲ್ಲಿ ಹಾಕಿ ಆರಿಸಿದ್ದೀವಿ. ಇವಾಗ ಬಿಡಿಸಿ ಇಕ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ವಿಡಿಯೋ ಜೊತೆ ಕಂಟಿನ್ಯೂ ಮಾಡ್ತೀನಿ.